ಓಂ ಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಶ್ರೀ ಮಹಾಗಣಪತಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಲಕ್ಷ್ಮಿ ಭಕ್ತವತ್ಸಲಾಚಾರ್ಯ. ಸಮಸ್ತ ಕನ್ನಡ ಕುಲಕೋಟಿಗೆ ವಿಶ್ವಾವಸುನಾಮ ಸಂವತ್ಸರದ ಮುಕ್ತಾಯದ ಹಾಗೂ ಪರಾಭವ ನಾಮ ಸಂವತ್ಸರದ ಆರಂಭದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭ ಕಾಮನೆಗಳು. ಈ ವರ್ಷ ಪೂರ್ತಿ ನಮ್ಮೆಲ್ಲರ ಜೀವನದಲ್ಲಿ ಮಂಗಳಕರವಾಗಿದ್ದು ತೃಪ್ತಿಕರವಾಗಿದ್ದು ಶ್ರೇಯಸ್ಸು ಆಯಸ್ಸು ಸಿಗಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಯುಗಾದಿ ಹಬ್ಬವು ಹಿಂದೂಗಳ ಪವಿತ್ರ ಹಬ್ಬವಾಗಿದೆ. ಈ ಹಬ್ಬವನ್ನು ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಆಚರಿಸಲಾಗುತ್ತದೆ. ಈ ಹಬ್ಬವು ಹೊಸ ಯುಗದ ಆರಂಭ ಮತ್ತು ಸುಗ್ಗಿಯ ಸಮಯವನ್ನು ಸಂಕೇತಿಸುತ್ತದೆ. ಯುಗಾದಿ ಹಬ್ಬವು ಚೈತ್ರದ ಆರಂಭವನ್ನು ಮಂಗಳಕರ ದಿನವೆಂದು ಕರೆಯಲಾಗುತ್ತದೆ. ಬೇವು ಮತ್ತು ಬೆಲ್ಲ ತಿಂದು ಜೀವನ ಪರ್ಯಂತ ಜೀವನದಲ್ಲಿ ಬರುವ ಕಷ್ಟ ಸುಖಗಳನ್ನು ಸಮವಾಗಿ ಸ್ವೀಕರಿಸಬೇಕು. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಜೀವನದಲ್ಲಿ ಸಮತೋಲನದಿಂದ ಜೀವನ ಸಾಗಿಸಬೇಕು. ಪಂಚಾಂಗ ಎಂದರೆ 5 ಅಂಗಗಳು. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಸೂಚಿಸುವ ವಿವರಣೆಯ ಒಂದು ಸೂಚಕ. ಇದನ್ನು ಕ್ಯಾಲೆಂಡರ್ ಅಂತಲೂ ಕರೆಯಬಹುದು. ಪಂಚಾಂಗ ಪಠನೆ ಎಂದರೆ ಓದುವುದು. ಪಂಚಾಂಗ ಶ್ರವಣ ಎಂದರೆ ಕೇಳುವುದು. ಪಂಚಾಂಗ ಸಂಸ್ಕೃತ ಮಂತ್ರಗಳಿರುವುದರಿಂದ ಓದುವುದು ಕಷ್ಟವಾಗಬಹುದು. ತಿಳಿದಿರುವ ಜ್ಯೋತಿಷಿಗಳಿಂದ ಅಥವಾ ಪಂಡಿತರಿಂದ ಪಂಚಾಂಗ ಶ್ರವಣ ಮಾಡಬಹುದು. ಪಂಚಾಂಗ ಶ್ರವಣ ಮನೆಯಲ್ಲಿ ಮಾಡದಿದ್ದಾಗ ದೇವಸ್ಥಾನ ಅಥವಾ ಸಮುದಾಯ ಭವನಗಳಲ್ಲಿ ಪಠನೆ ಮಾಡಿ ಶ್ರವಣ ಮಾಡುವುದು ಒಳ್ಳೆಯದು. ಕೆಲವು ಕಡೆ ಗೋಪೂಜೆ ಮಾಡಿ ದಾನ ಕೊಡುತ್ತಾರೆ. ಇದು ಯುಗಾದಿ ಹಬ್ಬದ ಒಂದು ವಿಧದ ಆಚರಣೆ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಸ್ಮದ್ಗುರು ಚರಣಾರವಿಂದಾಭ್ಯಾಂ ನಮಃ. ಯುಗಾದಿ ಹಬ್ಬ ಆಚರಣೆ. ಪಂಚಾಂಗ ಶ್ರವಣ. ಯುಗಾದಿ ಹಬ್ಬವನ್ನು ಚಂದ್ರಮಾನ ಮತ್ತು ಸೌರಮಾನ ರೀತಿಯಾಗಿ ಆಚರಿಸುವ 2 ಪದ್ಧತಿಗಳು ನಮ್ಮಲ್ಲಿವೆ. ಈ ವರ್ಷ ಚಂದ್ರಮಾನ ರೀತಿ ಸಿದ್ಧಾಂತ ಗಣಿತ ರೀತ್ಯ ಚೈತ್ರ ಶುಕ್ಲ ಪ್ರತಿಪತ್ ತಾರೀಕು 19/3/2026 ಗುರುವಾರವು, ಸೌರಮಾನ ರೀತಿ ಸೂರ್ಯನು ನಿರಯಣ ಮೇಷರಾಶಿ ಪ್ರವೇಶಿಸುವ ಪುಣ್ಯಕಾಲದ ದಿನ ತಾರೀಕು 14/4/2026 ಮಂಗಳವಾರವು ಯುಗಾದಿ ಹಬ್ಬ ಆಚರಿಸಬೇಕು. ಆಚರಣೆಯ ಕ್ರಮ. ಈ ದಿನ ಉಷ ಅಂದರೆ ಪ್ರಾತಃ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಹಾಸಿಗೆಯಿಂದ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರ ಮನೆಯ ಮುಖ್ಯ ದ್ವಾರಗಳನ್ನು ರಂಗವಲ್ಲಿ ತೋರಣಾದಿಗಳಿಂದ ಅಲಂಕರಿಸಿ ಅಭ್ಯಂಜನ ಸ್ನಾನ ಮಾಡಿ ಸಂಧ್ಯಾ ವಂದನಾದಿಗಳನ್ನು ಆಚರಿಸಿ ಹೊಸ ವರ್ಷದ ಪಂಚಾಂಗವನ್ನು ದೇವರ ಸಮೀಪವಿಟ್ಟು ಪೂಜಾ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಂಡು ಶ್ರೀ ಮಹಾಗಣಪತಿ ಪೂಜಾ ಪೂರ್ವಕ ಕುಲದೇವತಾಚರಣೆ ನಡೆಸಬೇಕು. ಅನಂತರ ಬೇವು ಬೆಲ್ಲ ಸೇವಿಸಿ ಸನ್ಮಿತ್ರರೊಡಗೂಡಿ ಸುಜನರುಗಳಿಂದ ಕೂಡುವ ಸಭೆಯಲ್ಲಿ ದೈವಜ್ಞರು ಪಠನೆ ಮಾಡುವ ಪಂಚಾಂಗ ಶ್ರವಣವನ್ನು ಆಲಿಸಬೇಕು. ಪೂಜಾ ಸಂಕಲ್ಪ. ಆಚಮ್ಯ, ಪ್ರಾಣಾನಾಯಮ್ಯ, ನಂತರ ಸಂಕಲ್ಪ. ಈ ರೀತಿ ಮಾಡಬೇಕು. ಶುಭತಿಥೌ ಶೋಭಾನೆ ಮುಹೂರ್ತೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರಮಾಸೆ ಶುಕ್ಲಪಕ್ಷೆ ಪ್ರಥಮಾಯಾಂ ಬೃಹಸ್ಪತಿವಾಸರಯುಕ್ತಾಯಾಂ ಚೈತ್ರ ಕೃಷ್ಣ ದ್ವಾದಶಾಂ ಗೌಮ್ಯವಾಸರಯುಕ್ತಾಯಾಂ. ಅನಂತರ ಕಳಶ ಪೂಜೆ, ಗಣಪತಿ ಪೂಜೆ, ದ್ವಾರಕ ಪೂಜೆ, ಪೀಠ ಪೂಜೆ,
ಧ್ಯಾನಾವಾಹನ, ಪಂಚಾಮೃತ ಅಭಿಷೇಕ, ಸ್ನಾನ, ಉಪವೀತ, ವಸ್ತ್ರ, ಗಂಧಾಕ್ಷತೆ, ಮಂಗಳ ದ್ರವ್ಯಗಳಿಂದ ಪೂಜೆ, ನಾಮಪೂಜೆ, ಧೂಪ, ನೈವೇದ್ಯ, ಮಹಾಮಂಗಳಾರತಿ, ಮಂತ್ರಪುಷ್ಪಗಳಿಂದ ಪೂಜಿಸಬೇಕು. ಪ್ರದಕ್ಷಿಣೆ ನಮಸ್ಕಾರ, ಪ್ರಾರ್ಥನಾ ನಂತರ ಪುನಃ ಪೂಜೆ ಪ್ರಾರಂಭಿಸಬೇಕು. ಪುನಃ ಪೂಜಾರಂಭದಲ್ಲಿ ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ಗೀತಂ ಶ್ರಾವಯಾಮಿ, ನೃತ್ಯಂ ದರ್ಶಯಾಮಿ, ವಾದ್ಯಂ ಸಮರ್ಪಯಾಮಿ, ಆಂದೋಳಿಕಾರೋಹಣಂ ಸಮರ್ಪಯಾಮಿ, ಅಶ್ವಾರೋಹಣಂ ಸಮರ್ಪಯಾಮಿ, ಗಜಾರೋಹಣಂ ಸಮರ್ಪಯಾಮಿ, ಪುರಾಣಪಠನಂ ಸಮರ್ಪಯಾಮಿ, ಪಂಚಾಂಗ ಶ್ರವಣಂ ಸಮರ್ಪಯಾಮಿ ಎಂಬುವಾಗ ದೇವರ ಬಲಿ ಇಟ್ಟು ಪೂಜಿಸಿರುವ ಹೊಸ ವರ್ಷದ ಪಂಚಾಂಗವನ್ನು ತೆಗೆದು ಓದಬೇಕು. ಸಕಲ ಗುಣಗಳನ್ನು ಹೊಂದಿರುವ ಶತ್ರುನಾಶಕಾರವು, ದುಸ್ವಪ್ನ ದೋಷ ನಿವಾರಕವು, ಗಂಗಾ ನದಿ ಸ್ನಾನದಿಂದುಂಟಾಗುವ ವಿಶೇಷ ಪುಣ್ಯ ಫಲದಾಯಕವು, ಗೋದಾನಕ್ಕೆ ಸಮಾನವು, ಜನರಿಗೆ ಆಯುವೃದ್ಧಿದಾಯಕವು, ಶುಭದಾಯಕವು, ಸುಸಂತಾನ ಸಂಪತ್ತನ್ನುಂಟು ಮಾಡುವುದು, ನಾನಾ ವಿಧ ಕರ್ಮಗಳಿಗೆ ಉತ್ತಮ ಸಾಧಕವೂ ಆಗಿರುವ ಪಂಚಾಂಗ ಶ್ರವಣವನ್ನು ಮಾಡತಕ್ಕದ್ದು. ಅಂದರೆ ಹೊಸ ವರ್ಷದ ಪೀಠಿಕಾ ಪ್ರಕರಣದಲ್ಲಿ ಕೊಟ್ಟಿರುವ ಸಂವತ್ಸರದ ಫಲ, ರಾಜಾದಯ ಅಂದರೆ ನವನಾಯಕರು ಮತ್ತು ಫಲ, ಉಪನಾಯಕರು, ಕಂದಾಯ, ಆದಾಯ, ವ್ಯಯ, ಮೇಘ ವಿಚಾರ, ಮಳೆಯ ವಿಚಾರ, ಯೋಗ, ಸಂಕ್ರಾಂತಿ ಫಲ, ಚೈತ್ರ ಶುಕ್ಲ ಪ್ರಥಮ, ದ್ವಿತೀಯ ದಿನ, ಶುದ್ಧಿ ಇತ್ಯಾದಿಗಳ ಪಠನ, ಶ್ರವಣಾನಂತರ ಯಸ್ಮ್ಯಾ ಸ್ಮೃತ್ಯಾರ್ಚನ ಮೋಕ್ಷ ಪರಿಪೂರ್ಣಂತದಸ್ತು ಮೇ ಪ್ರಾಯಶ್ಚಿತ್ತಾರ್ಥಮೇ ನಾಮತ್ರಯ ಸ್ಮರಣೆ ಕಾಯೇನ ವಾಚಾ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಎಂದು ಪೂಜಾ ವಿಧಿ ಸಂಪೂರ್ಣ ಮಾಡಬೇಕು. ನಂತರ ಪಂಚಾಂಗ ಶ್ರವಣ ಫಲ. ಚೈತ್ರ ಶುಕ್ಲ ಪಕ್ಷದಲ್ಲಿ ಈ ವರ್ಷದ ರಾಜ, ಮಂತ್ರಿ ಮೊದಲಾದವುಗಳು ಪಂಚಾಂಗದಲ್ಲಿನ ಫಲಗಳನ್ನು ಯಾರು ಕೇಳುವರೋ ಅಂಥವರು ಪಾಪ ಫಲಗಳಿಂದ ಮುಕ್ತರು, ದೀರ್ಘಾಯುಷ್ಯವಂತರು, ಐಶ್ವರ್ಯವಂತರು, ಕೀರ್ತಿವಂತರು, ಅತಿಶಯವಾದ ಸುಖಾನುಭವಿಗಳು, ಪುತ್ರ ಪೌತ್ರಾಭಿವೃದ್ಧಿಯುಳ್ಳವರು ಆಗುತ್ತಾರೆ. ತಿಥಿಯಿಂದ ಐಶ್ವರ್ಯ, ವಾರದಿಂದ ಆಯುರ್ವೃದ್ಧಿ, ನಕ್ಷತ್ರದಿಂದ ಪಾಪ ಪರಿಹಾರ, ಯೋಗದಿಂದ ರೋಗ ನಿವಾರಣೆ, ಕರ್ಣದಿಂದ ಕಾರ್ಯಸಿದ್ಧಿ ಮೊದಲಾದ ಶುಭ ಫಲಗಳು ಪಂಚಾಂಗದಿಂದ ಲಭಿಸುತ್ತವೆ. ಸಂವತ್ಸರದ ತ್ರಯಫಲಂ. ಪರಾಭವ ಸಂವತ್ಸರದ ಫಲಂ. ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಒಳ್ಳೆಯ ಮಳೆಯಾಗುತ್ತದೆ. ರೋಗ ಬಾಧೆಯುಂಟು ಮಾಡುತ್ತದೆ. ರಾಜಾದಯ ನವನಾಯಕರು ಮತ್ತು ಫಲ. ಈ ವರ್ಷದಲ್ಲಿ ಅಂದರೆ ಪರಾಭವ ನಾಮ ಸಂವತ್ಸರದಲ್ಲಿ ರಾಜ ಗುರು, ಗುರು ಅಂದರೆ ಬೃಹಸ್ಪತಿ, ಮಂತ್ರಿ ಕುಜ ಅಂದರೆ ಅಂಗಾರಕ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘ್ಯಾಧಿಪ ಚಂದ್ರ, ಮೇಘಾಧಿಪ ಚಂದ್ರ, ರಸಾಧಿಪ ರವಿ, ನಿರಾಧಿಪ ಗುರು, ಪಶುನಾಯಕ ಕೃಷ್ಣ. ಗುರೋಹೋ ರಾಜತ್ವಂ ಫಲಂ. ಗುರುವು ರಾಜನಾಗಿರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನು ಮಾಡತಕ್ಕವರಾಗಿಯೂ ತಮ್ಮ ತಮ್ಮ ಕುಲಧರ್ಮಗಳನ್ನು ಅನುಷ್ಠಾನ ಮಾಡುವಂತರಾಗಿಯೂ ಒಳ್ಳೆಯ ನಡತೆಯುಳ್ಳವರಾಗಿಯೂ ಇರುತ್ತಾರೆ. ರಾಜರುಗಳು ನ್ಯಾಯದಿಂದ ರಾಜ ಪರಿಪಾಲನೆ ಮಾಡುತ್ತಾರೆ. ಪ್ರಜೆಗಳು ಆರೋಗ್ಯದಿಂದ ಇರುತ್ತಾರೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯಲ್ಪಡುತ್ತವೆ. ಕುಜಸ್ವ ಮಂತ್ರಿತ್ವ ಫಲಂ ಅಂದರೆ ಮಂಗಳನನ್ನು ಅಂಗಾರಕ ಅಂತಲೂ ಕರೆಯುತ್ತಾರೆ. ಕುಜನು ಮಂತ್ರಿಯಾಗಿರೋದ್ರಿಂದ ಪೈರು ಪಚ್ಚೆಗಳು ಒಣಗಿ ಹೋಗಿ ಅಗ್ನಿ ಭಯವು, ಜಲೋತ್ಪ್ರದವು, ಸುಂಟರ ಗಾಳಿ ಬಡಿತವು, ರೋಗ ಪೀಡೆಯು ಉಂಟಾಗುತ್ತದೆ. ಚಂದ್ರಸ್ಯ ಸೇನಾಧಿಪತ್ವಂ ಫಲಂ ಅಂದರೆ ಚಂದ್ರನು ಸೇನಾಧಿಪತಿಯಾಗಿರಲಾಗಿ ಮೋಡಗಳು ಚೆನ್ನಾಗಿ ವರ್ಷಿಸುತ್ತವೆ. ಧಾನ್ಯಗಳಿಗೆ ಬೆಲೆ ಕಡಿಮೆ, ಜನರು ಸುಖಗಳಾಗಿರುತ್ತಾರೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತವೆ. ಶುಕ್ರಸ್ಯ ಸಸ್ಯಾಧಿಪತ್ವ ಫಲಂ. ಶುಕ್ರನು ಸಸ್ಯಾಧಿಪತಿಯಾಗಿರೋದ್ರಿಂದ ಕುಷ್ಕಿ, ತರಿ ಮತ್ತು ಬಾಗಾಯಿತು ಫಸಲುಗಳು ಚೆನ್ನಾಗಿ ಆಗುತ್ತವೆ. ಬೂದು ಬಣ್ಣದ ಮಣ್ಣಿನಲ್ಲಿ ವಿಶೇಷವಾಗಿ ಫಸಲಾಗುತ್ತದೆ.
ಬುಧಸ್ಯ ಧಾನ್ಯಾಧಿಪತ್ವ ಫಲಂ. ಬುಧನು ಧಾನ್ಯಾಧಿಪತಿಯಾಗಿರುವುದರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆಯಾಗಿ ಗಾಳಿ ಬಡಿತವು ಹೆಚ್ಚಾಗಿ ಜನರ ಮನಸ್ಸಿನಲ್ಲಿ ಕ್ಷಾಮ ಭೀತಿ ಮಾಡುತ್ತದೆ. ಚಂದ್ರಸ್ಯ ಹಾರ್ಗ್ಯಾಧಿಪತ್ವ ಫಲಂ. ಚಂದ್ರನು ಹಾರ್ಗ್ಯಾಧಿಪತಿಯಾಗಿರಲಾಗಿ ಸುವೃಷ್ಟಿಯು ಸಸ್ಯವೃದ್ಧಿಯು ಉಂಟಾಗುತ್ತದೆ. ಪದಾರ್ಥಗಳಿಗೆ ಬೆಲೆ ಕಡಿಮೆ. ಚಂದ್ರಸ್ಯ ಮೇಘಾಧಿಪತ್ವ ಫಲಂ. ಚಂದ್ರನು ಮೇಘಾಧಿಪನಾಗಿರೋದ್ರಿಂದ ದೇಶದಲ್ಲಿ ಸುವೃಷ್ಟಿ ಉಂಟಾಗಿ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತವೆ. ರವೇಹೇ ರಸಾಧಿಪತ್ವ ಫಲಂ. ರವಿಯು ರಸಾಧಿಪತಿಯಾಗಿರುವುದರಿಂದ ಶ್ರೀಗಂಧ, ಕುಂಕುಮ, ಗಗ್ಗುಲ, ಎಣ್ಣೆ, ಹರಳು ಮೊದಲಾದ ರಸವಸ್ತುಗಳು ವಿಶೇಷವಾಗಿ ದೊರಕುವುದರಿಂದ ಅವುಗಳ ಬೆಲೆಯು ಕಡಿಮೆಯಾಗುತ್ತದೆ. ಗುರೋಹೋ ನೀರಸಾಧಿಪತ್ವ ಫಲಂ. ಗುರುವು ನೀರಸಾಧಿಪತಿಯಾಗಿರೋದ್ರಿಂದ ಹಳದಿ ಬಣ್ಣದ ಪದಾರ್ಥಗಳಿಗೂ ವಸ್ತುಗಳಿಗೂ ಬೆಲೆ ಕಡಿಮೆಯಾಗುತ್ತದೆ. ಕೃಷ್ಣಸ್ಯ ಪಶುನಾಯಕತ್ವ ಫಲಂ. ಕೃಷ್ಣನು ಪಶುನಾಯಕನಾಗಿರೋದ್ರಿಂದ ಪಶುಗಳಿಗೆ ವೃದ್ಧಿಯೂ ಸುಭಿಕ್ಷೆಯೂ ಉಂಟಾಗುತ್ತದೆ. ಪಶುಗಳಿಗೆ ಹೇರಳವಾಗಿ ಮೇವು ಲಭಿಸುತ್ತದೆ. ಉಪನಾಯಕರು ರವಿ ಮಹಿಷಾಧಿಪ ಮಾಂಗಲ್ಯಾಧಿಪ, ಚಂದ್ರ ಯುದ್ಧಾಧಿಪ, ವ್ಯಾಪಾರಾಧಿಪ, ಧನಾಧಿಪ, ರತ್ನಾಧಿಪ, ತೃಣಾಧಿಪ, ಛಾಯಾಧಿಪ. ಕುಜ ಅಪರ ಸಸ್ಯಾಧಿಪ, ಆಜ್ಞಾಧಿಪ, ಸರ್ಪಾಧಿಪ, ಶ್ರೀನಾಮಧಿಪ, ಗಜಾಧಿಪ. ಬುಧ ಪಶ್ಚಧಾನ್ಯಾಧಿಪ, ಮೃಗಾಧಿಪ, ವೃಷಾಧಿಪ, ಗಾವಮಧಿಪ. ಗುರು ಛತ್ರಾಧಿಪ, ನರಾಧಿಪ, ಅಶ್ವಾಧಿಪ, ಕರಾಧಿಪ. ಶುಕ್ರ ಪೂರ್ವ ಸಸ್ಯಾಧಿಪ, ಅಗ್ರಧಾನ್ಯಾಧಿಪ, ಕೋಶಾಧಿಪ, ಉಷ್ಣಾಧಿಪ. ಶನಿ ವ್ಯವಹಾರಾಧಿಪ, ವಸ್ತ್ರಾಧಿಪ. ಕಂದಾಯ ವಿಚಾರ. ಕಂದಾಯ ಫಲ. ಕಂದಾಯದ ಸಂಖ್ಯೆಯು ಹೆಚ್ಚಿದಷ್ಟು ಫಲ ಹೆಚ್ಚು. ಬೆಸನಾದರೆ ದ್ರವ್ಯಲಾಭ, ಸಮವಾದರೆ ಮಧ್ಯಮ, ಸೊನ್ನೆಯಾದರೆ ನಿಷ್ಫಲ. ಮೊದಲನೆಯ ಕಂದಾಯವು ಸೊನ್ನೆಯಾದರೆ ರೋಗಭಯ, ಎರಡನೆಯದು ಸೊನ್ನೆಯಾದರೆ ಮಹಾಭಯ, ಮೂರನೆಯದು ಸೊನ್ನೆಯಾದರೆ ಧನಹಾನಿ, ಮೂರು ಸೊನ್ನೆಯಾದರೆ ಮಹಾ ಕಷ್ಟ. ಮೊದಲನೆಯ ಕಂದಾಯವು ಚೈತ್ರಾದಿ 5 ತಿಂಗಳು, ಎರಡನೇ ಕಂದಾಯವು ಶ್ರಾವಣದ ಮೊದಲು 4 ತಿಂಗಳು, ಮೂರನೇ ಕಂದಾಯವು ಮಾರ್ಗಶೀರ್ಷ ಮೊದಲು 4 ತಿಂಗಳು ಫಲವನ್ನು ಕೊಡುತ್ತದೆ. ಮೇಘ ವಿಚಾರ. ವಸ್ತರೇಸ್ಮಿ ದ್ರೋಮನಾಯಕ ಮೇಘಃ ಮೇರೋಃ ಪೂರ್ವದಿಗ್ಭಾಗೆ ಮೇಘೋತ್ಪತ್ತಿಃ ನಿರಂತರಂ ಮಹಾವರ್ಷಂ ಮಧ್ಯದೇಶೆ ತಥೈವ ಚ. ಸಂವತ್ಸರದ ಫಲ ಸಂಗ್ರಹ. ರಾಜರುಗಳು ನ್ಯಾಯಯುತರಾಗಿ ರಾಜ್ಯಪಾಲನೆ ಮಾಡುವವರಾಗುತ್ತಾರೆ. ಜನರಿಗೆ ಸತ್ಕಾರ್ಯಾಸಕ್ತರಾಗಿರುತ್ತಾರೆ. ಮೋಡಗಳು ಚೆನ್ನಾಗಿ ವರ್ಷಿಸಿ ಮಳೆ ಬೆಳೆಗಳು ಚೆನ್ನಾಗಿ ಆಗುತ್ತವೆ. ಖುಷ್ಕಿ, ತರಿ, ಬಾಗಾಯಿತು ಫಸಲುಗಳು ಉತ್ತಮವಾಗಿರುತ್ತದೆ. ಅಗ್ನಿಭಯವು ಜಲದ್ರಪವು ಕಂಡುಬರುತ್ತದೆ. ಶ್ರೀಗಂಧ, ಕುಂಕುಮ, ಎಣ್ಣೆ, ಎಳ್ಳು, ಹರಳು ಮೊದಲಾದ ರಸಪದಾರ್ಥಗಳು ಹೇರಳವಾಗಿ ದೊರಕುವುದರಿಂದ ಅವುಗಳ ಬೆಲೆ ಕಡಿಮೆಯಾಗುತ್ತದೆ. ವಸ್ತ್ರಗಳ ಬೆಲೆಯೂ ಕಡಿಮೆಯಾಗುತ್ತದೆ. ಗೋವುಗಳಿಗೆ ಹೇರಳವಾಗಿ ಮೇವು ದೊರಕಿ ಹೆಚ್ಚಾದ ಹಾಲನ್ನು ಕೊಡುತ್ತದೆ. ಸಮಸ್ತ ಜನರಿಗೆ ನನ್ನ ನಮಸ್ಕಾರಗಳು.